ಏನು ಸರ್ ಒಳ ಅರ್ಥ ಏನು? ಅವ್ರನ್ನೇ ಕೇಳಬೇಕಲ್ಲ. ಅವ್ರನ್ನ ಮೋದಿಯವ್ರು ಯಾವ ದೃಷ್ಟಿ ಇಟ್ಟು ಹೇಳಿದಾರೆ ಗೊತ್ತಿಲ್ಲ. ನಮ್ಮ ಸರ್ಕಾರ ಕೇರಳದಲ್ಲಿ ಇರ್ತೈತೆ, ಕರ್ನಾಟಕದಲ್ಲಿ ಇರ್ತೈತೆ, ಬೇರೆ ಕಡೆನೂ ಇದ್ದೇ ಇರ್ತೈತೆ. 5 ವರ್ಷವರೆಗೆ ಇದ್ದೇ ಇರ್ತೈತೆ, ಪ್ರಶ್ನೆ ಇಲ್ಲ. ಅವ್ರು ಹೇಳೋ ಅರ್ಥ ಇನ್ನು ಅವ್ರಿಗೆ ಗೊತ್ತು, ಅವ್ರು ಹೇಳಬೇಕು. ಅಂದರೆ CM ಬದಲಾವಣೆ ಆಗ್ಬೋದು ಅಥವಾ CM ಪಟ್ಟಕ್ಕಾಗಿ ಕಾದಾಟ ನಡೀತಿದೆ ಅನ್ನೋ ಅದು ನಮ್ಮ ಪಾರ್ಟಿ ಆಂತರಿಕ ವಿಚಾರ. ಅದು ಕಾದಾಟ ಇರ್ಬೋದು, ಹೊಡೆದಾಟ ಇರ್ಬೋದು, ಘರ್ಷಣೆ ಇರ್ಬೋದು, ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಮತ್ತು ನಮ್ಮ ಪಕ್ಷದ ವರಿಷ್ಠರು ಅದನ್ನ ಬಗೆಹರಿಸ್ತಾರೆ. ಇದಕ್ಕೆ ಇನ್ನು ಕೇವಲ 4 ದಿನ ಬಾಕಿ ಇದೆ. ಅದು ಅವ್ರ ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ಯಾವ ಡೇಟು, ಯಾವಾಗ ಕರಿಬೇಕು, ಯಾವಾಗ ಸಂಧಾನ ಮಾಡಬೇಕು, ಆದಷ್ಟು ಬೇಗ ಆಗ್ತದೆ. ಏನು ಇಷ್ಟವರೆಗೆ ಕಾದಿದ್ದೀವಿ, ಬೇಗ ಆಗುತ್ತೆ. ಸರಿ, ಎಲ್ಲ ಸರಿ ಹೋಗ್ತದೆ. ಅದು ಗೊತ್ತಿಲ್ಲ. ಸರಿ ಆಗ್ಬೇಕು ಅನ್ನೋದು ಅಷ್ಟೇ ನಮ್ಮ ವಿನಂತಿ. ಘರ್ಷಣೆ ನಿಲ್ಲಬೇಕು, ಈ ಗುಡುಗು ಮಳೆ ಏನು ಮೀಸ್ತಿದ್ರಲ್ಲ, ನಿಲ್ಲಬೇಕು ಅನ್ನೋದು ಅಷ್ಟೇ ನಮ್ಮ ಪ್ರಾರ್ಥನೆ. ಅಲ್ಲ, ಗುಡುಗು ಮಳೆ ನಡೆದಿದೆಯಲ್ಲ ಸರ್? ನಡೆದಿದೆ. ಅದೇ ಅದರಲ್ಲಿ ಏನು ಪ್ರಶ್ನೆ ಇದೆ? ನೀವೇ ತೋರಿಸ್ತಿರಲ್ಲ, ಡೈಲಿ ನೀವೇ ತೋರಿಸ್ತೀರಿ. ಅವರು DK ಶಿವಕುಮಾರ್ ಆಪ್ತರ ಡೈಲಿ ನೀವೇ ತೋರಿಸ್ತಿರಲ್ಲ. ಈಗ ನಮ್ಮ ಪಕ್ಷದಲ್ಲಿ ಹೇಳೋದು ಅದೇ ಮತ್ತೆ ನಡೆದಿದ್ದು ಇಲ್ಲ ಅಂತ ಹಿಂಗೆ ನಾವು ಒಪ್ಕೊಳ್ತೀವಿ. ಹಿಂದೂ ಒಪ್ಕೊತೀವಿ, ಇವತ್ತು ಒಪ್ಕೋತೀವಿ, ನಾಳೆ ಒಪ್ಕೋತೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆದರೆ ಸ್ವಾಗತ ಮಾಡ್ತೀವಿ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇರುವಂಥದ್ದು ಏನು ಹೇಳ್ತಾರೆ? ಅಲ್ಲ, ಅಂತಿಮವಾಗಿ ನಾವು ಯಾರು ಹೇಳಕ್ಕೆ ಆಗೋಲ್ಲ. ನಮ್ಮ ಪಕ್ಷ ವರಿಷ್ಠರಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ ಯಾರು ಇರಬೇಕು ಯಾರಿಲ್ಲ ಅಂತ. ಇನ್ ಕೇಸ್ ಆದರೆ ಅವ್ರ ಹೆಸರು ಪ್ರಸ್ತಾಪ ಹೈಕಮಾಂಡ್ ಅಂತಿಮ ಅಂತ ಎಲ್ಲರೂ ಹೇಳಲ್ಲ. ಸಿದ್ದರಾಮಯ್ಯ ಅವರು ಸ್ವಂತ ಹೇಳಿದ್ದಾರೆ, ನಾವು ಸಾಕಷ್ಟು ಸರ್ ಹೇಳಿದ್ವಿ, ಎಲ್ಲರೂ ಹೇಳಿದಾರೆ. ನಮ್ಮ ವರಿಷ್ಠರು ಹೇಳ್ತಾರೆ, ಅದು ಅಂತಿಮ. ಸರ್, ಇನ್ನೊಂದು ಏನು ಸರ್ ಒಳ ಅರ್ಥ ಏನು? ಅವ್ರನ್ನೇ ಕೇಳಬೇಕಲ್ಲ. ಅವ್ರನ್ನ ಮೋದಿಯವ್ರು ಯಾವ ದೃಷ್ಟಿ ಇಟ್ಟು ಹೇಳಿದಾರೆ ಗೊತ್ತಿಲ್ಲ. ನಮ್ಮ ಸರ್ಕಾರ ಕೇರಳದಲ್ಲಿ ಇರ್ತೈತೆ, ಕರ್ನಾಟಕದಲ್ಲಿ ಇರ್ತೈತೆ, ಬೇರೆ ಕಡೆನೂ ಇದ್ದೇ ಇರ್ತೈತೆ. 5 ವರ್ಷವರೆಗೆ ಇದ್ದೇ ಇರ್ತೈತೆ, ಪ್ರಶ್ನೆ ಇಲ್ಲ. ಅವ್ರು ಹೇಳೋ ಅರ್ಥ ಇನ್ನು ಅವ್ರಿಗೆ ಗೊತ್ತು, ಅವ್ರು ಹೇಳಬೇಕು. ಅಂದರೆ CM ಬದಲಾವಣೆ ಆಗ್ಬೋದು ಅಥವಾ CM ಪಟ್ಟಕ್ಕಾಗಿ ಕಾದಾಟ ನಡೀತಿದೆ ಅನ್ನೋ ಅದು ನಮ್ಮ ಪಾರ್ಟಿ ಆಂತರಿಕ ವಿಚಾರ. ಅದು ಕಾದಾಟ ಇರ್ಬೋದು, ಹೊಡೆದಾಟ ಇರ್ಬೋದು, ಘರ್ಷಣೆ ಇರ್ಬೋದು, ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಮತ್ತು ನಮ್ಮ ಪಕ್ಷದ ವರಿಷ್ಠರು ಅದನ್ನ ಬಗೆಹರಿಸ್ತಾರೆ. ಇದಕ್ಕೆ ಇನ್ನು ಕೇವಲ 4 ದಿನ ಬಾಕಿ ಇದೆ. ಅದು ಅವ್ರ ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ಯಾವ ಡೇಟು, ಯಾವಾಗ ಕರಿಬೇಕು, ಯಾವಾಗ ಸಂಧಾನ ಮಾಡಬೇಕು, ಆದಷ್ಟು ಬೇಗ ಆಗ್ತದೆ. ಏನು ಇಷ್ಟವರೆಗೆ ಕಾದಿದ್ದೀವಿ, ಬೇಗ ಆಗುತ್ತೆ. ಸರಿ, ಎಲ್ಲ ಸರಿ ಹೋಗ್ತದೆ. ಅದು ಗೊತ್ತಿಲ್ಲ. ಸರಿ ಆಗ್ಬೇಕು ಅನ್ನೋದು ಅಷ್ಟೇ ನಮ್ಮ ವಿನಂತಿ. ಘರ್ಷಣೆ ನಿಲ್ಲಬೇಕು, ಈ ಗುಡುಗು ಮಳೆ ಏನು ಮೀಸ್ತಿದ್ರಲ್ಲ, ನಿಲ್ಲಬೇಕು ಅನ್ನೋದು ಅಷ್ಟೇ ನಮ್ಮ ಪ್ರಾರ್ಥನೆ. ಅಲ್ಲ, ಗುಡುಗು ಮಳೆ ನಡೆದಿದೆಯಲ್ಲ ಸರ್? ನಡೆದಿದೆ. ಅದೇ ಅದರಲ್ಲಿ ಏನು ಪ್ರಶ್ನೆ ಇದೆ? ನೀವೇ ತೋರಿಸ್ತಿರಲ್ಲ, ಡೈಲಿ ನೀವೇ ತೋರಿಸ್ತೀರಿ. ಅವರು DK ಶಿವಕುಮಾರ್ ಆಪ್ತರ ಡೈಲಿ ನೀವೇ ತೋರಿಸ್ತಿರಲ್ಲ. ಈಗ ನಮ್ಮ ಪಕ್ಷದಲ್ಲಿ ಹೇಳೋದು ಅದೇ ಮತ್ತೆ ನಡೆದಿದ್ದು ಇಲ್ಲ ಅಂತ ಹಿಂಗೆ ನಾವು ಒಪ್ಕೊಳ್ತೀವಿ. ಹಿಂದೂ ಒಪ್ಕೊತೀವಿ, ಇವತ್ತು ಒಪ್ಕೋತೀವಿ, ನಾಳೆ ಒಪ್ಕೋತೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆದರೆ ಸ್ವಾಗತ ಮಾಡ್ತೀವಿ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇರುವಂಥದ್ದು ಏನು ಹೇಳ್ತಾರೆ? ಅಲ್ಲ, ಅಂತಿಮವಾಗಿ ನಾವು ಯಾರು ಹೇಳಕ್ಕೆ ಆಗೋಲ್ಲ. ನಮ್ಮ ಪಕ್ಷ ವರಿಷ್ಠರಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ ಯಾರು ಇರಬೇಕು ಯಾರಿಲ್ಲ ಅಂತ. ಇನ್ ಕೇಸ್ ಆದರೆ ಅವ್ರ ಹೆಸರು ಪ್ರಸ್ತಾಪ ಹೈಕಮಾಂಡ್ ಅಂತಿಮ ಅಂತ ಎಲ್ಲರೂ ಹೇಳಲ್ಲ. ಸಿದ್ದರಾಮಯ್ಯ ಅವರು ಸ್ವಂತ ಹೇಳಿದ್ದಾರೆ, ನಾವು ಸಾಕಷ್ಟು ಸರ್ ಹೇಳಿದ್ವಿ, ಎಲ್ಲರೂ ಹೇಳಿದಾರೆ. ನಮ್ಮ ವರಿಷ್ಠರು ಹೇಳ್ತಾರೆ, ಅದು ಅಂತಿಮ. ಸರ್, ಇನ್ನೊಂದು ಏನು ಸರ್ ಒಳ ಅರ್ಥ ಏನು? ಅವ್ರನ್ನೇ ಕೇಳಬೇಕಲ್ಲ. ಅವ್ರನ್ನ ಮೋದಿಯವ್ರು ಯಾವ ದೃಷ್ಟಿ ಇಟ್ಟು ಹೇಳಿದಾರೆ ಗೊತ್ತಿಲ್ಲ. ನಮ್ಮ ಸರ್ಕಾರ ಕೇರಳದಲ್ಲಿ ಇರ್ತೈತೆ, ಕರ್ನಾಟಕದಲ್ಲಿ ಇರ್ತೈತೆ, ಬೇರೆ ಕಡೆನೂ ಇದ್ದೇ ಇರ್ತೈತೆ. 5 ವರ್ಷವರೆಗೆ ಇದ್ದೇ ಇರ್ತೈತೆ, ಪ್ರಶ್ನೆ ಇಲ್ಲ. ಅವ್ರು ಹೇಳೋ ಅರ್ಥ ಇನ್ನು ಅವ್ರಿಗೆ ಗೊತ್ತು, ಅವ್ರು ಹೇಳಬೇಕು. ಅಂದರೆ CM ಬದಲಾವಣೆ ಆಗ್ಬೋದು ಅಥವಾ CM ಪಟ್ಟಕ್ಕಾಗಿ ಕಾದಾಟ ನಡೀತಿದೆ ಅನ್ನೋ ಅದು ನಮ್ಮ ಪಾರ್ಟಿ ಆಂತರಿಕ ವಿಚಾರ. ಅದು ಕಾದಾಟ ಇರ್ಬೋದು, ಹೊಡೆದಾಟ ಇರ್ಬೋದು, ಘರ್ಷಣೆ ಇರ್ಬೋದು, ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಮತ್ತು ನಮ್ಮ ಪಕ್ಷದ ವರಿಷ್ಠರು ಅದನ್ನ ಬಗೆಹರಿಸ್ತಾರೆ. ಇದಕ್ಕೆ ಇನ್ನು ಕೇವಲ 4 ದಿನ ಬಾಕಿ ಇದೆ. ಅದು ಅವ್ರ ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ಯಾವ ಡೇಟು, ಯಾವಾಗ ಕರಿಬೇಕು, ಯಾವಾಗ ಸಂಧಾನ ಮಾಡಬೇಕು, ಆದಷ್ಟು ಬೇಗ ಆಗ್ತದೆ. ಏನು ಇಷ್ಟವರೆಗೆ ಕಾದಿದ್ದೀವಿ, ಬೇಗ ಆಗುತ್ತೆ. ಸರಿ, ಎಲ್ಲ ಸರಿ ಹೋಗ್ತದೆ. ಅದು ಗೊತ್ತಿಲ್ಲ. ಸರಿ ಆಗ್ಬೇಕು ಅನ್ನೋದು ಅಷ್ಟೇ ನಮ್ಮ ವಿನಂತಿ. ಘರ್ಷಣೆ ನಿಲ್ಲಬೇಕು, ಈ ಗುಡುಗು ಮಳೆ ಏನು ಮೀಸ್ತಿದ್ರಲ್ಲ, ನಿಲ್ಲಬೇಕು ಅನ್ನೋದು ಅಷ್ಟೇ ನಮ್ಮ ಪ್ರಾರ್ಥನೆ. ಅಲ್ಲ, ಗುಡುಗು ಮಳೆ ನಡೆದಿದೆಯಲ್ಲ ಸರ್? ನಡೆದಿದೆ. ಅದೇ ಅದರಲ್ಲಿ ಏನು ಪ್ರಶ್ನೆ ಇದೆ? ನೀವೇ ತೋರಿಸ್ತಿರಲ್ಲ, ಡೈಲಿ ನೀವೇ ತೋರಿಸ್ತೀರಿ. ಅವರು DK ಶಿವಕುಮಾರ್ ಆಪ್ತರ ಡೈಲಿ ನೀವೇ ತೋರಿಸ್ತಿರಲ್ಲ. ಈಗ ನಮ್ಮ ಪಕ್ಷದಲ್ಲಿ ಹೇಳೋದು ಅದೇ ಮತ್ತೆ ನಡೆದಿದ್ದು ಇಲ್ಲ ಅಂತ ಹಿಂಗೆ ನಾವು ಒಪ್ಕೊಳ್ತೀವಿ. ಹಿಂದೂ ಒಪ್ಕೊತೀವಿ, ಇವತ್ತು ಒಪ್ಕೋತೀವಿ, ನಾಳೆ ಒಪ್ಕೋತೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆದರೆ ಸ್ವಾಗತ ಮಾಡ್ತೀವಿ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇರುವಂಥದ್ದು ಏನು ಹೇಳ್ತಾರೆ? ಅಲ್ಲ, ಅಂತಿಮವಾಗಿ ನಾವು ಯಾರು ಹೇಳಕ್ಕೆ ಆಗೋಲ್ಲ. ನಮ್ಮ ಪಕ್ಷ ವರಿಷ್ಠರಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ ಯಾರು ಇರಬೇಕು ಯಾರಿಲ್ಲ ಅಂತ. ಇನ್ ಕೇಸ್ ಆದರೆ ಅವ್ರ ಹೆಸರು ಪ್ರಸ್ತಾಪ ಹೈಕಮಾಂಡ್ ಅಂತಿಮ ಅಂತ ಎಲ್ಲರೂ ಹೇಳಲ್ಲ. ಸಿದ್ದರಾಮಯ್ಯ ಅವರು ಸ್ವಂತ ಹೇಳಿದ್ದಾರೆ, ನಾವು ಸಾಕಷ್ಟು ಸರ್ ಹೇಳಿದ್ವಿ, ಎಲ್ಲರೂ ಹೇಳಿದಾರೆ. ನಮ್ಮ ವರಿಷ್ಠರು ಹೇಳ್ತಾರೆ, ಅದು ಅಂತಿಮ. ಸರ್, ಇನ್ನೊಂದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.